नमस्कार, मैं अंजना और आप देख रहे हैं ईश्वर इंडियन न्यूज। आइए रुक करते हैं आज की बड़ी खबर पर। आज पत्रिका भवन में बीजेपी पदाधिकारियों ने सोमनाथ पाटिल और प्रभु चौहान, शरणु सालगर, शैलेंद्र बेलदाले, राजशेखर पाटिल को लेकर प्रेस मीट। इस दौरान प्रभु चौहान ने कहा, हमने कभी अपना नाम नहीं लिया। आपकी सरकार है, आपके इंचार्ज मंत्री हैं, आप खुद 4 बार विधायक रह चुके हैं, 1 बार मंत्री भी बन चुके हैं, आपको ऐसे मामलों का अनुभव है, इसलिए आप बीजेपी विधायकों पर मत थोपिए। बीजेपी के पदाधिकारियों ने प्रभु चौहान के इस बयान का समर्थन किया। अब तक के लिए बस इतना ही, फिर मिलते हैं एक ऐसे ही बड़ी खबर के साथ। अब तक के लिए नमस्कार और देखते रहिए ईश्वर इंडियन न्यूज। ಇವತ್ತು ನಿಜವಾಗಿ ಹೇಳಬೇಕಾದ್ರೆ ಪಕ್ಷದ್ರೋಹ ಅನ್ನೋದು ಎಲ್ಲಾದರೂ ಇದ್ರೆ ಅದು ಬೀದರ್ ಜಿಲ್ಲೆ ಕಾಂಗ್ರೆಸ್ನ ಮನೆ ಮಾತಾಗಿದೆ. ಹಿಂದೆ ಈಶ್ವರ್ ಖಂಡ್ರೆ ಅವರು ಜೆಡಿಎಸ್ ನಿಂದ ಬಾಬುರಾವ್ ಗುದ್ಗೆ ಅವರು MLC ಕಾಂಟೆಸ್ಟ್ ಮಾಡಿದಾಗ ಅವತ್ತು ಬಸವರಾಜ್ ಪಾಟೀಲ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದರು. ಅವತ್ತು ಬಾಬುರಾವ್ ಗುದ್ಗೆ ಅವರಿಗೆ ಸಪೋರ್ಟ್ ಮಾಡಿದ್ದು ಈಶ್ವರ್ ಖಂಡ್ರೆ ಅವರು. ತದನಂತರ ಬಸವರಾಜ್ ಪಾಟೀಲರು, ದಿವಂಗತ ಬಸವರಾಜ್ ಪಾಟೀಲರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿದ್ದಂಥ ಸಂದರ್ಭದಲ್ಲಿ ಹುಮನಾಬಾದ್ನಲ್ಲಿ ಕಾಂಗ್ರೆಸ್ನ ಶಾಸಕರಾಗಿದ್ದಂಥ ರಾಜಶೇಖರ್ ಪಾಟೀಲ್ ಅವರು ಸ್ವತಃ ಯಾರು ನಮ್ಮ ಶಾಸಕರ ಮೇಲೆ ಆರೋಪ ಮಾಡ್ತಾ ಇದ್ದಾರೋ ಅವತ್ತು ಕಾಂಗ್ರೆಸ್ ಕೆಲಸ ಮಾಡಿದ್ರ, ಅವತ್ತವರು ಓಪನ್ ಆಗಿ ಬಸವರಾಜ್ ಪಾಟೀಲ್ ಅವರು ಕೆಲಸ ಮಾಡಿದ್ರು. ಅಷ್ಟೇ ಅಲ್ಲ, ಅದಾದ ನಂತರ ಅವರು ಕಾಂಗ್ರೆಸ್ ಅಭ್ಯರ್ಥಿ, ಬಸವರಾಜ್ ಪಾಟೀಲ್ ಬಿಜೆಪಿ ಅಭ್ಯರ್ಥಿಯಾಗಿದ್ರು. ಅಲ್ಲಿ ಪಕ್ಷದ್ರೋಹ ಮಾಡಿದ್ರು. ತದನಂತರ ಮುಂದೆ ಒಂದು ತಿಂಗಳ 2 ವೇದಿಕೆ ಮೇಲಿರುವ ನಮ್ಮ ಜಿಲ್ಲಾಧ್ಯಕ್ಷರು, ಎಲ್ಲ ಶಾಸಕರು, ಎಲ್ಲ ನಮ್ಮ ಪಾರ್ಟಿ ಪದಾಧಿಕಾರಿಗಳೇ, ಎಲ್ಲ ಪತ್ರಕರ್ತರ ಬಾಂಧವರೇ, ನಮ್ಮ ಸೋಮನಾಥ್ ಪಾಟೀಲ್ ಅವರು ಪೂರ್ತಿ ಮನ್ಬಿಚ್ಚು ಹೇಳಿದ್ದಾರೆ. ನಾನು ಏನು ಪಾಟೀಲ್ ಹೇಳ್ಯಾರ ಅವ್ರಿಗೆ ಪೂರ್ತಿ ನಮ್ಮ ಸಪೋರ್ಟ್ ಇದೆ. ಆಮೇಲೆ ಒಂದೇ ಮಾತು ಹೇಳ್ತೀನಿ, 3 ದಿವಸ ಕೆಳಗು 4 ದಿವಸ ಕೆಳಗು ಹುಮನಾಬಾದ್ ಮಾಜಿ ಶಾಸಕರು 5 ಬಾರ್ ಶಾಸಕರು, ಮಂತ್ರಿ 5 ಬಾರ 4 ಬಾರ, ನಾನು ಮುಂಚೆ 1 ಬಾರ್ ಆಗಿದ್ದಾರೆ. ಹಾಗಾಗಿ ಅವರು ರಾಜನೇತ ಅವ, ಬೆಂಕಿ ನೇತ ಅವ, ಅರ್ಥ ಆಗ್ತಾ ಇಲ್ಲ. ಆಮೇಲೆ ಒಂದು ತಮ್ಮದೇ ಮಾತು ಹೇಳ್ತೀನಿ, ಪಾರ್ಲಿಮೆಂಟ್ ಚುನಾವಾಗಿದೆ 2024. ಯಾವಾಗಿದೆ? 2024 ಆಗಿದೆ. ಅವರಿಬ್ಬರು ಸೇರಿ ಯಾರು ಹೋಗಿದ್ದಾರೆ? ಚುನಾವ್ ಆದ್ಮೇಲೆ ಹೋಗಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನಾನು ಚುನಾವ್ ಆದ್ಮೇಲೆ CMಗೆ, ಡೆಪ್ಟಿ CMಗೆ ಭೇಟಿಗೆ ಹೋಗಿದ್ದೀನಿ ಹೇಳ್ತಾರೆ. ಕರೆಕ್ಟು? ಅವರು ಸತ್ಯ ಹರಿಶ್ಚಂದ್ರ ಇದ್ರೆ ಸೆಕೆಂಡ್ ಡೇ ಪ್ರೆಸ್ ಮಾಡಬೇಕಿತ್ತು. ನಾವು ಸತ್ಯ ಹರಿಶ್ಚಂದ್ರ ಇದ್ದೀನಿ, ಈಶ್ವರ್ ಖಂಡ್ರೆ ಹಿಂಗೆ ಹೇಳ್ಬೇಕಿತ್ತು. 1 ವರ್ಷ ಯಾಕೆ ತಾವು ವೇಟ್ ಮಾಡಿರಿ? 1 ವರ್ಷ ಜಾಸ್ತಿ ಆಯ್ತು. ಮೇನಲ್ಲಿ ಚುನಾವ ಆಯಿತು, ಇದು ಜೂನ್ ಜುಲೈ ಇದೆ. ಯಾಕೆ ವೇಟ್ ಮಾಡಿದ್ರಿ? ಏನ್ ದಾಲ್ಮಿ ಕಾಲ ಅವ? ತಾವು ಸತ್ಯ ಹರಿಶ್ಚಂದ್ರ ಮನುಷ್ಯ, ಸತ್ಯ ಹೇಳ್ತೀರಿ, 100ಕ್ಕೆ 100, 1000 ಸೆಕೆಂಡ್ ಡೇ ಬೆಂಗಳೂರು ಪ್ರೆಸ್ ಕ್ಲಬ್ ಹೋಗ್ಬೇಕಿತ್ತು, ಇಲ್ಲಿ ಪ್ರಶ್ನೆ ಮಾಡ್ಬೇಕಿತ್ತು. 1 ವರ್ಷ 1.5 ವರ್ಷ ಯಾಕೆ ವೇಟ್ ಮಾಡಿದಿರಿ? ನಮ್ ಕ್ವಶನ್ ಇದೆ ರಾಜಶೇಖರ್ ಪಾಟೀಲ್ಗೆ, ಯಾಕೆ ವೇಟ್ ಮಾಡಿದಿರಿ? ತಾವು ಹೇಳ್ಬೇಕಿತ್ತು. ಬಹಿರಂಗವಾಗಿ ತಮ್ಮ ಮನೆಗೆ ಬೆಂಕಿ, ಬೇರೆ ಮನೆಗೆ ಬೆಂಕಿ ಹತ್ತಾ ಇದ್ದೀರಿ. ಯಾವ ನ್ಯಾರಿ? ಸರಿಪಡಿಸ್ರಿ. 1 ವರ್ಷ ಯಾಕೆ ವೇಟ್ ಮಾಡಿದ್ರಿ? ಅಥವಾ ಮೀಡಿಯಾ ನಮ್ಮ ಸ್ನೇಹಿತರೆ, ಈತ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತೆ ಪ್ರಭು ಚೌಹಾಣ್ ಅವರು ಶರಣು ಸಲಗರ್ ಸವಿಸ್ತಾರ ಹೇಳಿದ್ದಾರೆ. ರಾಜ್ಯದಲ್ಲಿ ಯಾವಾಗ ನಾಯಕತ್ವ ಬದಲಾವಣೆ, ಕುರ್ಚಿ ಕಿತ್ತಾಟ ನಡೆದರೆ ಇದು ಬೀದರ್ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರ ಹಾಗೂ ರಾಜಶೇಖರ್ ಗೌಡರ ಮಧ್ಯದಲ್ಲಿ ಕಿತ್ತಾಟ ಬಹಳ ಜೋರಾಗಿದೆ, ಗುಂಪುಗಾರಿಕೆ ಆಗಿದೆ. ಕಳೆದ 3 ತಿಂಗಳು ಹಿಡಿದು ಸಾಕಷ್ಟು ಬೆಂಗಳೂರು, ಬೀದರು ಯಾವ್ದು ರಿಸಾರ್ಟ್ ಇದ್ದು ಉಳಿದಿಲ್ಲ. ಅವರಿಬ್ಬರು ರಾಜಶೇಖರ್ ಗೌಡರು ಮೀಟಿಂಗ್ ಮಾಡಲು ಬೆಂಗಳೂರದವರು ರಿಸಾರ್ಟ್ ಉಳಿದಿಲ್ಲ, ಬೀದರ್ದವರು ಯಾವ ರಿಸಾರ್ಟ್ ಉಳಿದಿಲ್ಲ. ಎಲ್ಲ ಕಡೆ ಮೊದಲು 50, 100, 200, ಈಗ ಅವ್ರ ಸಂಖ್ಯೆ ಜಾಸ್ತಿ ಮಾಡ್ಕೊಳಂತಾರೆ, ಮಾಡ್ಕೊಳ್ಳಿ, ಯಾಕಂದ್ರೆ ಅವ್ರ ಪಕ್ಷದ ವಿಷಯದ ಇದೆಲ್ಲ ನಾಟಕ ಬೀದರ್
ಬೀದರ್ ಜನತೆ ನೋಡ್ತಾ ಇದ್ದೇವ್ರಿ. ಇಬ್ಬರು ನಾಟಕ ಭಾಳ ಸರಿ ನಡೆದಂತ ನೋಡ್ತಾರೆ. ಭಾಳ ಚೆನ್ನಾಗಿ ನಾಟಕ ನಡೆದಪ್ಪ ಕಾಂಗ್ರೆಸ್ ಪಾರ್ಟಿದಂತ ಇಡೀ ಬೀದರ್ ಜಿಲ್ಲೆ ಜನತೆ ಗಮನಿಸ್ಲತ್ತದ. ಮತ್ತೆ 4 ಬಾರಿ ಶಾಸಕರಾಗಿರು ರಾಜಶೇಖರ್ ಪಾಟೀಲ್, ಒಂದ್ಸಲ ನಿಗಮ ಮಂಡಳಿ ಚೇರ್ಮನ್, ಒಂದ್ಸಲ ಸಚಿವರು. ಅವ್ರು ತಮ್ಮ ಸ್ವಾರ್ಥ ಜಗಳದಾಗ ನಮ್ ಬಿಜೆಪಿದವ್ರಿಗೆ ಹೇಳತ್ತಾರ, ನಮ್ ಬಿಜೆಪಿ ಶಾಸಕರಿಗೆ ಹೇಳಿಲತ್ತಾರ. ಅದಕ್ಕೆ ಅವ್ರೇನ್ ಮಾಡ್ತಾರ ಅಂದ್ರ ನಮ್ಮ ಮಗಲ್ ಮೇಲೆ ಬಂದೂಕಿಕ್ಕಿ ಈಶ್ವರ್ ಖಂಡ್ರಿಗೆ ಹೊಡ್ಲತ್ತಾರ. ಯಾಕಂದ್ರೆ ನೇರವಾಗಿ ಹೊಡೆಯಂತ ಶಕ್ತಿ ಅವ್ರ ಬಳಿ ಉಳಿದಿಲ್ಲ. ಖಂಡ್ರೇರ್ ಎದುರು ಗೋಡೋದು ಅಷ್ಟೊಂದು ನಡೀತಾ ಇಲ್ಲ ಅಂತ ನನಗೆ ಅನಿಸ್ತು. ಅದಕ್ಕೆ ಬಿಜೆಪಿದವ್ರು 4 ಮಂದಿ ಹೆಗಲ ಮೇಲೆ ಹಿಂಗ್ ಬಂದೂಕಿಕ್ಲತ್ತಾರ, ಹೊಡ್ಲತ್ತಾರ ಈಶ್ವರ್ ಖಂಡ್ರೇವ್ರಿಗೆ. ಇದು ರಾಜಶೇಖರ್ ಪಾಟೀಲ್ ಅವ್ರು ಮಾಡತ್ತಾರ. ಕಳೆದ ಚುನಾವಣೆಯಲ್ಲಿ ಮೊನ್ನೆ ಹೇಳಿದ್ರು, ಈಗ ಚವ್ಹಾಣ್ ಅವ್ರು ಬಹಳ ಸುಂದರವಾಗಿ ಮಾತಾಡಿದ್ರು. 1.5 ವರ್ಷ ಕೆಳಗೆ ಏನೋ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೆದ್ದ ಮೇಲೆ ಹೋಗಿ ಶಾಲು ಸರಾಯಿ ಸ್ವೀಟ್ ಕೊಡೋ ಹೊತ್ತಿಗೆ ಏನೋ ಮಾತಾಡಿದ್ರಂತ. ಅದು ಸತ್ಯಕ್ಕೆ ದೂರ ಆಗಿದ್ದು. ಅದನ್ನ ತೀವ್ರವಾಗಿ ಭಾರತೀಯ ಜನತಾ ಪಾರ್ಟಿ ನಾನು ಆಸ್ ಎ ರಾಜ್ಯ ಕಾರ್ಯದರ್ಶಿ ಶಾಸಕನ ಖಂಡನೆ ಮಾಡ್ತೀನಿ. ಮತ್ತೆ ಏನರ ಇದ್ರು ಕೂಡ ಆ ಉಸ್ತುವಾರಿ ಸಚಿವರಿಗೆ ಅವ್ರಿಗೆ ಕೇಳ್ರಿ, ಈ ಮಾತು ಅವ್ರು ಖರೆ ಅಂದರೆ ಇಲ್ಲ. ಅವ್ರು ಮತ್ತೆ ಏನಾರ ಹೇಳಿದ್ರೆ ಮತ್ತೆ ಇಡೀ ಟೀಮ್ ನಾವು ಇಲ್ಲಿ ಬಂದು ಅದಕ್ಕೆ ಏನ್ ಮಾತಾಡ್ಬೇಕು ಇದೇ ಸಂದ್ರೆ ನಿಮ್ಮ ಎದುರು ಮತ್ತೆ ಮಾತಾಡ್ತೀವಿ. ಇದೊಂದು ವಿಷಯ. ಮತ್ತೆ ಹೇಳಿಕೆ ನೀಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಹೇಳಿಕೆ ನೀಡ್ಬೇಕು. ಬಹಳ ಸೀನಿಯರ್ ರಾಜಶೇಖರ್ ಪಾಟೀಲ್ ಅವರು, ಯಾಕೆ ಅವರು ಸ್ವರ್ಗೀಯ ಬಸವರಾಜ ಪಾಟೀಲ್ ಜಿ ಅವರು ಕಾಂಗ್ರೆಸ್ ಚೆಕ್ ಮಾಡಿ. ನಮಗೆ ಯಾರಿಗೂ 2 ಕೋಟಿಗಿನ ಮ್ಯಾಲ ಕೊಟ್ಟಿಲ್ಲ. 2 ಕೋಟಿ ಅಥವಾ 5 ಕೋಟಿ, ಹೌದಪ್ಪ, ಇದ್ರ ಯಾರಿಗಿನ 1-2 ಕೋಟಿ ಹೆಚ್ಚಿಗೆ ಕೊಟ್ಟು ಒಬ್ಬರಿಗೆ 2 ಇಲ್ಲ. ಅದು ನಿಯಮದ ಎಲ್ಲರಿಗೂ ಕೊಡ್ಬೇಕಂತ ಹೇಳಿ ಆ ನಿಯಮದ ಪ್ರಕಾರ ಅವ್ರು ಕೊಟ್ಟರೆ ಯಾರ ಮೇಲೆ ಅವ್ರೇನು ಹೆಚ್ಚಿಗೆ ಪ್ರೀತಿ ತೋರಿಸಿಲ್ಲ. ನಮ್ಮ 1-2 ಶಾಸಕರಾಗಿ 1-2 ಡಿ ಗ್ರೂಪ್ಗಳು ನೌಕರಿ ನಮ್ಗೆಲ್ಲ ಕುಡಿಸ್ಲಿಕ್ಕಾಗಿಲ್ಲ ನಮ್ಮ ಕೈಲಿ. ನೀವು ಇಲ್ಲಿ ಕುಂತು ನಿಮ್ಮ ಜಗಳ, ನಿಮ್ಮ ಬೆಂಕಿ